ಅರಣ್ಯ ಭೂಮಿ ಯಾಕೆ ಬೇಕಂತ ಹೇಳಿದ್ರೆ ಶುದ್ಧವಾದ ಗಾಳಿ, ಶುದ್ಧವಾದ ನೀರು, ಶುದ್ಧವಾದ ಬೆಳಕು ಇದಿದ್ದರೆ ಮನುಷ್ಯನ ಜೀವನ ತುಂಬ ಚೆನ್ನಾಗಿರುತ್ತೆ. ಕಾಡು ಅಂದರೆ ಈ ಪ್ರಾಣಿಗಳ ಮನೆ ಇದ್ದಂಗೆ. ಅವು ಮನೆಗಳನ್ನೇ ಹಾಳು ಮಾಡಿದಾಗ ಎಲ್ಲ ಪ್ರಾಣಿಗಳೆಲ್ಲ ಗ್ರಾಮಕ್ಕೆ ಬರ್ತವೆ. ಆವಾಗ ಮಾನವ ಹಾಗೂ ಮತ್ತು ಪ್ರಾಣಿಗಳ ಸಂಘರ್ಷ ಉಂಟಾಗುತ್ತೆ. ಹಾಗಾಗಿ ಈ ಕಾಡನ್ನು ಉಳಿಸಲೇಬೇಕು. ಸಂವಿಧಾನದ ಅಡಿಯಲ್ಲಿ ಹಕ್ಕು ಮತ್ತು ಕರ್ತವ್ಯ ಇದೆ. ಎಲ್ಲರೂ ಹಕ್ಕಿಗೋಸ್ಕರ ಹೋರಾಟ ಮಾಡ್ತಾರೆ ಬಿಟ್ಟರೆ ಕರ್ತವ್ಯಕ್ಕಾಗಿ ಯಾರೂ ಹೋರಾಟ ಮಾಡೋದಿಲ್ಲ. ನಾವು ನಮ್ಮ ಹಕ್ಕನ್ನು ಬಳಸ್ಕೊಂಡು ನಮ್ಮ ಕರ್ತವ್ಯವನ್ನು ನಾವು ಪಾಲನೆ ಮಾಡೋ ಉದ್ದೇಶದಿಂದ ಇದನ್ನೆಲ್ಲ ರಕ್ಷಣೆ ಮಾಡಬೇಕು ಅನ್ನೋ ಮನಸ್ಸು ಬಂದಿದೆ ಸರ್. ನಾನು ಗಿರೀಶ್ ಆಚಾರ್ ಅಂತೇಳಿ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕು ಪುಣ್ಜೆ ಗ್ರಾಮದಲ್ಲಿ ವಾಸವಾಗಿದ್ದೇನೆ. ಈ ಅರಣ್ಯ ರಕ್ಷಣೆ ಉದ್ದೇಶದಿಂದ ಅಂದರೆ ಜನಸಂಗ್ರಾಮ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಿದ್ದೀನಿ ಸರ್. ಚಿಕ್ಕ ವಯಸ್ಸಿಂದನೂ ನನಗೆ ಈ ಫಾರೆಸ್ಟ್ ಬಗ್ಗೆ ಮತ್ತು ಪ್ರಾಣಿಗಳ ಬಗ್ಗೆ ತುಂಬ ಆಸಕ್ತಿ ಇತ್ತು. ನಮ್ಮ ಪರಿಸರ ತುಂಬ ಚೆನ್ನಾಗಿದೆ. ಗಿಡ ಮರಗಳು, ಗುಡ್ಡ ಬೆಟ್ಟಗಳು ಮತ್ತು ನದಿಗಳು. ಆಮೇಲೆ ನಾನು ಓದಿರುವಂಥದ್ದು ಕೇವಲ 9ನೇ ತರಗತಿ ಫಸ್ಟ್ ಕ್ಲಾಸಿಗೆ ಫೇಲು ಆಯಿತು. ನಂತರ ಓದಲಿಕ್ಕೆ ಆಗಲಿಲ್ಲ. ಆಮೇಲೆ ನಾನು ದುಡಿಮೆಗೋಸ್ಕರ ನಾನು ಇಲ್ಲಿಂದ ಗೋವಾ ಹೋದೆ. ಗೋವಾದಲ್ಲಿ ಒಂದು 6-7 ವರ್ಷ ಕೆಲಸ ಮಾಡಿದ್ದೆ. ಅಲ್ಲಿ ಗೋವಾದಿಂದ ವಾಪಸ್ ಬಂದ ತಕ್ಷಣ ಪರಿಸರ ತುಂಬ ನಾಶ ಆಗ್ತಿತ್ತು. ಅದನ್ನು ನೋಡಿ ಬೇಜಾರಾಯಿತು. ಬೇಜಾರಾದ ತಕ್ಷಣ ಇದನ್ನ ಏನಾದ್ರು ಮಾಡಿ ರಕ್ಷಣೆ ಮಾಡಲೇಬೇಕು ಅಂತ ಹೇಳಿ ಆವಾಗಿಂದ ಹೋರಾಟ ಸ್ಟಾರ್ಟ್ ಮಾಡಿದ್ದು. ಹೋರಾಟ ಸ್ಟಾರ್ಟ್ ಮಾಡಿ 10 ವರ್ಷ ಆಯಿತು ಸರ್. 2005ರಲ್ಲಿ ಏನು ಅರಣ್ಯ ಹಕ್ಕು ಕಾಯ್ದೆ ಬಂತು, ಕೇಂದ್ರ ಸರ್ಕಾರ ಟ್ರೈಬಲ್ಸ್ಗಳಿಗೆ ಏನಾದ್ರು ಮಾಡಿ ಒಂದು ಹಕ್ಕು ಕೊಡಬೇಕಂತ ಹೇಳಿ ಒಂದು ಕಾಯ್ದೆ ರಚನೆ ಆಯಿತು. ಅದನ್ನು ದುರುಪಯೋಗ ಮಾಡಿಕೊಂಡು ಇಲ್ಲಿ ನಮ್ಮ ಈ ಮಲೆನಾಡು ಭಾಗ ಮತ್ತು ವೆಸ್ಟರ್ನ್ ಘಾಟ್ಸು ಮತ್ತು ಏನು ವೈಲ್ಡ್ ಲೈಫ್ ಏರಿಯಾ ಇದೆಯಲ್ಲ, ಬಲಾಢ್ಯರು ಮತ್ತು ಶ್ರೀಮಂತರು ಜಾಗವನ್ನು ಕಬಳಿಕೆ ಮಾಡ್ಕೊಳ್ಬೇಕು, ಆ ಜಾಗವನ್ನು ಮಂಜೂರಾತಿ ಮಾಡಿಸ್ಕೊಳ್ಬೇಕನ್ನೋ ಉದ್ದೇಶದಿಂದ ದಟ್ಟವಾದ ಅರಣ್ಯಗಳನ್ನೆಲ್ಲ ಕಡಿದು ಬೆಂಕಿ ಹಾಕಿ ಸುಟ್ಟು ಎಲ್ಲ ನಾಶಪಡಿಸಿ ರಾತ್ರಿ ಕಲ್ಟಿವೇಷನ್ ಮಾಡ್ತಾಯಿದ್ರು. ಇದನ್ನು ಎಲ್ಲ ನಮ್ಮ ಜಿಲ್ಲಾಡಳಿತಕ್ಕೆ ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಇದನ್ನು ತಡೀರಿ ಅಂತ ಮನವಿ ಕೊಟ್ಟರು. ಇವರು ಏನೂ ಆ್ಯಕ್ಷನ್ ತಗೊಳ್ಳೇ ಇಲ್ಲ. ನಂತರ ನಾನು ಇದು ಹೈಕೋರ್ಟಿಗೆ ಮತ್ತು ಲೋಕಾಯುಕ್ತಕ್ಕೆ ಹೋಗಿ ಸರ್ಕಾರಕ್ಕೆ ನನ್ನಿಂದನೇ ಒಂದು 3 ಲಕ್ಷ ಎಕರೆ ಅರಣ್ಯ ಭೂಮಿಯನ್ನು ಉಳಿಸ್ಕೊಟ್ಟಿದ್ದೀನಿ ಸರ್. ನಮ್ಮಂಥ ಜನಗಳು ಹೈಕೋರ್ಟಿಗೆಲ್ಲ ಹೋಗಿ ಕೇಸ್ ಹಾಕೋದು ಅಷ್ಟು ಸುಲಭದ ಮಾತಲ್ಲ. ಯಾಕಂದರೆ ಇಂಥ ಬಲಾಢ್ಯರ ವಿರುದ್ಧ ನಾವು ಏನೋ ಕೇಸ್ ಹಾಕಿದ್ರೆ ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕುವಂಥದ್ದು, ಬೆದರಿಕೆ ಒಡ್ಡುವಂಥದ್ದು, ಹಲ್ಲೆ ಮಾಡುವಂಥದ್ದು ಇವೆಲ್ಲ ಮಾಡ್ತಾರೆ. ನಮ್ಮ ಕುಟುಂಬಸ್ಥರು ಸ್ಟಾರ್ಟಿಂಗಲ್ಲಿ ಏನೂ ಹೇಳಲಿಲ್ಲ. ಸ್ವಲ್ಪ ಥ್ರೆಡ್ಸೆಲ್ಲ ಬರೋಕ್ಕೆ ಯಾವಾಗ ಸ್ಟಾರ್ಟ್ ಆಯಿತು ಆವಾಗ ನಿಮಗೆ ಈ ಹೋರಾಟ ಬೇಡ, ಸ್ಟಾಪ್ ಮಾಡಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಈ ಪರಿಸರದ ಬಗ್ಗೆ ನಾನೇ ಅವರಿಗೆಲ್ಲ ಸ್ವಲ್ಪ ಹೇಳಿ, ಅಂದರೆ ಪರಿಸರದ ಏನು ನಾವು ಉಪಯೋಗ ತಗೊತಿದ್ದೀವಿ ಅದ್ರ ಋಣ ತೀರಿಸಬೇಕಿದ್ರೆ ನಾವು ಅದ್ರ ಬಗ್ಗೆ ಹೋರಾಟ ಮಾಡಿ ಅದನ್ನೆಲ್ಲ ರಕ್ಷಣೆ ಮಾಡಬೇಕಂತ ಹೇಳಿದ ತಕ್ಷಣ ಅದಕ್ಕೂ ಒಪ್ಕೊಂಡ್ರು. ನನ್ನ ಒಂದು ಈ ದುಡ್ಡಿನಲ್ಲಿ 100 ರೂಪಾಯಿ ದುಡಿದ್ರೆ 25 ರೂಪಾಯಿ ಪರಿಸರದ ಋಣ ತೀರ್ಸೋಣ ಅಂತ ಹೇಳಿ ನಾನು ದುಡಿಮೆ ಮಾಡಿ ನಾನು ಕೇಸಲ್ಲಿ ಹಾಕಿ ಇಷ್ಟೆಲ್ಲ ರಕ್ಷಣೆ ಮಾಡಿದೆ. 2015, 16, 17ರಲ್ಲಿ ಏನು ಅರಣ್ಯ ಭೂಮಿಗಳನ್ನು ಡಿನೋಟಿಫಿಕೇಷನ್ ಮಾಡಿದ್ದೀವಿ ಮತ್ತು ಮುಳುಗಡೆ ಸಂತ್ರಸ್ತರಿಗೆ ಭೂಮಿ ಕೊಡ್ತೀವಿ ಅಂತ ಹೇಳಿ ಒಂದು ಪತ್ರಿಕೆಯಲ್ಲಿ ಓದಿ ಆದ ತಕ್ಷಣ ನಾನು ಇದರಲ್ಲಿ ಏನು ಇರ್ಬೋದು ಅಂತ ಹೇಳಿ ನಾನು ಒಂದು RTI ಅರ್ಜಿ ಹಾಕಿದೆ. ಅರ್ಜಿ ಹಾಕಿದ ತಕ್ಷಣ ಯಾವ್ಯಾವ ಗ್ರಾಮ ಯಾವ್ಯಾವ ಸರ್ವೆ ನಂಬರಲ್ಲಿ ನೀವು ಡಿನೋಟಿಫಿಕೇಷನ್ ಮಾಡಿದಿರಿ ಅಂತ ಹೇಳಿ ಒಂದು ಮಾಹಿತಿ ಹಕ್ಕಲ್ಲಿ ಒಂದು ಅರ್ಜಿ ಹಾಕ್ತೀನಿ. ಅರ್ಜಿ ಹಾಕಿದ ನಂತರ ಸಂಪೂರ್ಣವಾಗಿ ದಾಖಲಾತಿ ಸಿಗುತ್ತೆ.
ಸಿಕ್ಕಿದ ತಕ್ಷಣ ಸೀದಾ ಅದನ್ನು ಆ ದಾಖಲಾತಿಯನ್ನು ತಗೊಂಡು ನನ್ನ ವಕೀಲರಾದ ವೀರೇಂದ್ರ ಪಾಟೀಲ್ ಅವರಿಗೆ ತಗೊಂಡೋಗಿ ಕೊಡ್ತೀನಿ. ಆ ನಂತರದಲ್ಲಿ ನಾವು ಅವರು ಮುಖಾಂತರ ಡಿನೋಟಿಫಿಕೇಷನ್ 9,994 ಎಕರೆ ಡಿನೋಟಿಫಿಕೇಷನ್ ಮಾಡಿರೋದನ್ನು ಹೈಕೋರ್ಟಲ್ಲಿ ಹಾಕಿ ಚಾಲೆಂಜ್ ಮಾಡಿದ್ವಿ. ಅದು ರದ್ದಾಯಿತು. ಅಂದರೆ ಕೇಂದ್ರ ಸರ್ಕಾರದ ಪರ್ಮಿಷನ್ ಬೇಕು ಅರಣ್ಯನ ಡಿನೋಟಿಫಿಕೇಷನ್ ಮಾಡಬೇಕು ಅಂದರೆ, ಮತ್ತು ಸುಪ್ರೀಂ ಕೋರ್ಟ್ ಪರ್ಮಿಷನ್ ಬೇಕು ಅಂತ ಹೇಳ್ತು. ಆದರೆ ಡಿನೋಟಿಫಿಕೇಷನ್ನು ಈಗ 9,900 ರದ್ದಾಗಿದೆ. ಆದರೆ ರದ್ದು ಮಾಡಲಿಕ್ಕೆ ಕಾರಣ ನಮಗೇನು ಯಾರಿಗೂ ಅರಣ್ಯ ಕೊಡಬಾರ್ದು ಅಂತ ಇಲ್ಲ, ಮುಳುಗಡೆ ಸಂತ್ರಸ್ತರು ಅಂಥೇಳಿ ಆಗಿದ್ದರೆ ಅವರು ಜಮೀನು ಕಳ್ಕೊಂಡಿದ್ದರೆ ಅವ್ರ ಜಮೀನು ದಾಖಲೆ ತೋರಿಸಿದರೆ ಆ ಜಮೀನು ಕೊಡ್ಲಿಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಇವತ್ತೇ ಬರಲಿಕ್ಕೆ ಹೇಳಿದ್ರೆ ರಿಪೋರ್ಟು ನಾವು ಕೊಟ್ಟಿದ್ದೀವಲ್ಲ, ಸೊರಬದಲ್ಲಿ 99 ಅಂದರೆ 3,314 ಎಕರೆ ಕಾನೂನು ಸೊಪ್ಪಿನ ಬೆಟ್ಟ ಇಲ್ಲಿಗೆಲ್ಲ ಮಂಜೂರಾತಿ ಮಾಡಿದ್ದಾರೆ. ಇವತ್ತು ಅರಣ್ಯ ಕಾನೂನು ತುಂಬ ಬಿಗಿಯಾಗಿದೆ, ಆದರೆ ಒತ್ತುವರಿ ತೆರವು ಮಾಡಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ. ಅವರಿಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರ ಮುಖಾಂತರ ಅಂದರೆ ಅವರು ನಮಗೆ ಕೇಸ್ಗಳು ಮಾಡಬೇಕು, ನನಗೆ ಉಳಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಏನು ಪ್ರೆಸೆಂಟ್ ಕಾನೂನುಗಳಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ತಿಳಿಸಿದ್ದೇನೆ ಅವರಿಗೆ. ನಾನೊಬ್ಬ ಸಾಮಾನ್ಯ ಪ್ರಜೆಯಾಗಿ 3 ಲಕ್ಷ ಎಕರೆ ರಕ್ಷಣೆ ಮಾಡಿದ್ದೀನಿ ಅರಣ್ಯ ಭೂಮಿಯನ್ನು. ಇನ್ನೂ 6 ಲಕ್ಷ ಎಕರೆ ಅರಣ್ಯ ಭೂಮಿ ಅಂದರೆ ವೆಸ್ಟರ್ನ್ ಘಾಟ್ಸ್ ಒಳಗೆ ಇರುವಂಥ ಭೂಮಿ ಒತ್ತುವರಿನ ತಪ್ಪಿಸ್ಬೋದು. ಪ್ರತಿಯೊಬ್ಬ ನಾಗರಿಕರು ನಮ್ಮಲ್ಲಿ ಕೈ ಜೋಡಿಸಿದ್ರೆ ಅದಷ್ಟನ್ನು ಭೂಮಿಯನ್ನು ಉಳಿಸ್ಬೋದು ಅನ್ನೋ ವಿಶ್ವಾಸ ಇದೆ.